ಕೆಲವೊಂದು ಸಿನಿಮಾಗಳ ರಿವ್ಯೂ ಮಾಡೋದು ಕಷ್ಟ, ಬಿಕಾಸ್ ಆ ಸಿನಿಮಾ ನಮಗೆ ತುಂಬ ಪರ್ಸನಲ್ ಅನಿಸುತ್ತೆ. ಅದೇ ಥರ ಬೇರೆಯವ್ರಿಗೆ ಫೀಲ್ ಕೊಡುತ್ತಾ ಇಲ್ವಾ ಅಂತ ಹೇಳೋಕ್ಕಾಗಲ್ಲ. ಅಂತ ಒಂದು ಸಿನಿಮಾ ಬಗ್ಗೆನೇ ಇವತ್ತು ನಾವು ಹೇಳಕ್ ಹೊರಟಿರೋದು. ಎಲ್ರಿಗೂ ನಮಸ್ಕಾರ, ಫಿಲ್ಮ್ ಅಂಡ್ ಟಾಕೀಸ್ಗೆ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋದು ಸಿನಿಮಾ ಸಿ ಪ್ರೇಮ್ ಕುಮಾರ್ ಅವರ ಮೇಯಳಗನ್. ಪ್ಲಾಟ್: ಅರುಣ್ ಮೋಳಿ ಮತ್ತು ಕುಟುಂಬದವರು ಕಾರಣಾಂತರಗಳಿಂದ ಹುಟ್ಟಿ ಬೆಳೆದ ಮನೆ ಮತ್ತು ಊರನ್ನ ಬಿಟ್ಟು ಹೋಗ್ತಾರೆ. 22 ವರ್ಷಗಳ ನಂತರ ಅರುಣ್ ಮೋಳಿ ತನ್ನ ತಂಗಿ ಮದುವೆಗಾಗಿ ಊರಿಗೆ ಬರ್ತಾನೆ. ಅಲ್ಲಿ ಅವನಿಗೆ ಅವನ ರಿಲೇಟಿವ್ ಒಬ್ಬ ಸಿಗ್ತಾನೆ. ಅರುಣ್ ಮೋಳಿ ಮೇಲೆ ತುಂಬಾ ಪ್ರೀತಿ ಮತ್ತು ಮರ್ಯಾದೆ ಇಟ್ಕೊಂಡಿರ್ತಾನೆ ಹಾಗೂ ಅರುಣ್ ಮೋಳಿ ಬಗ್ಗೆ ಎಲ್ಲ ತಿಳಿದುಕೊಂಡಿರ್ತಾನೆ. ಆದರೆ ಅರುಣ್ ಮೋಳಿಗೆ ರಿಲೇಟಿವ್ ಯಾರು, ಅವನ ಹೆಸರೇನು ಅಂತ ಗೊತ್ತಿರಲ್ಲ. ಮುಂದೆ ಏನೆಲ್ಲ ಆಯ್ತು, ಕೊನೆಗೂ ಅರುಣ್ ಮೋಳಿಗೆ ಅವನು ಯಾರು ಅಂತ ಗೊತ್ತಾಯ್ತಾ ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡಬೇಕಾಗಿದೆ. ಪಾಸಿಟಿವ್ಸ್: ಅರವಿಂದ್ ಸ್ವಾಮಿ ಮತ್ತು ಕಾರ್ತಿ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂತ ಹೇಳೋದಕ್ಕಿಂತ ಜೀವಿಸಿದ್ದಾರೆ ಅಂತ ಹೇಳಬಹುದು. ಅರವಿಂದ್ ಸ್ವಾಮಿ ರಿಸೆಪ್ಷನ್ ಅಲ್ಲಿ ಗಿಫ್ಟ್ ಕೊಡೋ ಸೀನ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಲಾಸ್ಟ್ ಅಲ್ಲಿ ಬರೋ ಫೋನ್ ಕಾಲ್ ಸೀನ್ಸ್ಗಳಲ್ಲಿ ಮಾತಾಡೋ ಪರ್ಫಾರ್ಮೆನ್ಸ್ ಬಹಳ ದಿನ ನಲ್ಲಿ ಉಳಿದುಕೊಂಡಿರುತ್ತೆ. ಅನದರ್ ಕೆರಿಯರ್ ಬೆಸ್ಟ್ ಇನ್ ಕಾರ್ತಿಸ್ ಫಿಲ್ಮೋಗ್ರಫಿ ಈಸ್ ಇಸ್ ಇನ್ನೋಸೆನ್ಸ್. ಡೈಲಾಗ್ ಡೆಲಿವರಿ ತುಂಬಾ ಚಂದವಾಗಿತ್ತು. ಸೈಕಲ್ ಸೀನ್, ವಾರ್ ಬಗ್ಗೆ ಇರೋ ಲೆಂತಿ ಮೊನೋಲಾಗ್ ಮತ್ತು ಲಾಸ್ಟ್ ಫೋನ್ ಕಾಲ್ ಸೀನ್ಸ್ಗಳಲ್ಲಿ ಕಾರ್ತಿ ಈಸ್ ಅಟ್ ಈಸ್ ಬೆಸ್ಟ್. ಉಳಿದ ಪಾತ್ರಗಳು ಕೂಡ ಕೊಟ್ಟಿರೋ ಸ್ಕ್ರೀನ್ ಸ್ಪೇಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ರೈಟಿಂಗ್: ಡೈರೆಕ್ಟರ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು, ಇದು ಒಂದು ನಾವೆಲ್ ಆಗಿ ಬರೆದಿದ್ದು ಅಂತ. ಅದು ಸಿನಿಮಾ ನೋಡ್ಬೇಕಾದ್ರೆ ನಮಗೂ ಅನ್ಸುತ್ತೆ. ಅಲ್ಲಿರೋ ಪಾತ್ರಗಳು, ಸನ್ನಿವೇಶ ಹಾಗೂ ಕಾನ್ವರ್ಸೇಷನ್ಸ್ ಎಲ್ಲವೂ ತುಂಬಾ ರಿಲೇಟಬಲ್ ಆಗಿರುತ್ತೆ. ಏನಿದು ನಮ್ಮ ಫ್ಯಾಮಿಲಿ ಸ್ಟೋರಿ ತರ ಇದೆಯಲ್ಲ ಅಂತ ಕೂಡ ಅನ್ಸುತ್ತೆ. ಕುಟುಂಬ, ಬಾಂಧವ್ಯ, ಬಂಧತ್ವ, ಜಲ್ಲಿಕಟ್ಟು, ಕರಿಗಾಳ ಚೋಳನ್, ಯುದ್ಧ, ವೇಲುನಾಚಿಯರ್ ಹಾಗೂ ಇಲ್ಲಿ ಸೈಕಲ್, ಪ್ಯಾರೆಟ್, ಹೋರಿ, ಹಾವು ಅಂಡ್ ನೇಚರ್ ಕೂಡ ಸ್ಕ್ರೀನ್ ಪ್ರೆಸೆನ್ಸ್ ಅಂಡ್ ಪ್ರಾಮುಖ್ಯತೆನ ಹೊಂದಿದೆ. ಗೋವಿಂದ್ ವಸಂತ್ರವರ ಹಿನ್ನೆಲೆ ಸಂಗೀತ ಮತ್ತು ಹಾಡುಗಳು ಬಹಳ ಚೆನ್ನಾಗಿತ್ತು ಮತ್ತು ಸಿನಿಮಾದ ಇಂಟೆನ್ಸಿಟಿಯನ್ನ ಜಾಸ್ತಿ ಕೂಡ ಮಾಡುತ್ತೆ. ಕಮಲ್ ಹಾಸನ್ ರವರು ಹಾಡಿರೋ ಯಾರೋ ನೀ ಯಾರೋ ಹಾಡು ಆಲ್ರೆಡಿ ನನ್ನ ಪ್ಲೇಲಿಸ್ಟ್ ಅಲ್ಲಿ ಟಾಪ್ ಪ್ಲೇಸ್ ಅಲ್ಲಿದೆ. ಸಿನಿಮಾದಲ್ಲಿ ಬಹಳ ದೊಡ್ಡ ನೆಗೆಟಿವ್ಸ್ ಅಂತ ಏನಿಲ್ಲ, ಬಟ್ ಈ ಸಿನಿಮಾ ಎಲ್ರಿಗೂ ಅಲ್ಲ. ಇದೊಂದು ಕಾನ್ವರ್ಸೇಷನ್ ಬೇಸ್ಡ್ ಸಿನಿಮಾ ವಿಚ್ ಈಸ್ ಅಟ್ ಇಟ್ಸ್ ಓನ್ ಪೇಸ್. ಸಿ ಪ್ರೇಮ್ ಕುಮಾರ್ ಅವರ ಹಿಂದಿನ ಸಿನಿಮಾ 96 ಥರನೇ ಇದು ಕೂಡ ಒಂದು ರಾತ್ರಿಯಲ್ಲಿ ನಡೆಯೋ ಕತೆ. ಅಲ್ಲಿ ರೊಮ್ಯಾನ್ಸ್ ಇತ್ತು, ಇಲ್ಲಿ ಬ್ರೊಮ್ಯಾನ್ಸ್ ಇದೆ. ಸಿನಿಮಾ ಮುಗಿದ್ಮೇಲೆ ಒಂದು ಸಲ ಊರ್ ಕಡೆ ಹೋಗಿ ಬರೋಣ ಅಂತ ಕೂಡ ನಮ್ಗನ್ಸುತ್ತೆ. ಓವರ್ ಆಲ್ ಸಿಂಪಲ್ ಯಟ್ ಬ್ಯೂಟಿಫುಲ್ ಫಿಲಮ್. ನಾ ಹಿಂದೆ ಹೇಳಿದ ಹಾಗೆ ಇಟ್ಸ್ ಅ ಪರ್ಸನಲ್ ಫಿಲಮ್. ಇದು ಯಾರಿಗೆ ವರ್ಕೌಟ್ ಆಗುತ್ತೆ, ಯಾರಿಗೆ ವರ್ಕೌಟ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಸ್ಲೋ ಆದ್ರೂ ಪರವಾಗಿಲ್ಲ, ಒಂದೊಳ್ಳೆ ಅನುಭವ ಕೊಡೋ ಸಿನಿಮಾ ನೋಡ್ಬೇಕಂದ್ರೆ ಬುಕ್ ಯುವರ್ ಟಿಕೆಟ್ಸ್ ಅಂಡ್ ಗೋ ಫಾರ್ ಇಟ್. ಆಲ್ಸೋ ಡೋಂಟ್ ಫರ್ಗೆಟ್ ಟು ಕ್ಯಾರಿ ಯುವರ್ ಹ್ಯಾಂಡ್ಕರ್ಚೀಫ್. ಅರಸಿ, ಹಾರೈಸಿ, ಬೆಳೆಸಿ.